ಸ್ನೇಹಿತರೆ ನಮಸ್ಕಾರ. ಚಾಲೆಂಜ್ ಸ್ಟಾರ್ ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ಸಂಬಂಧ ಗುಟ್ಟಾಗಿಯೇ ಇತ್ತು. ಅದು ಯಾವಾಗ ರೇಣುಕಸ್ವಾಮಿಯ ಹತ್ಯೆ ಪ್ರಕರಣ ಬೆಳಕಿಗೆ ಬಂತೋ ಅದಾದಂಥ ಬೆನ್ನಲ್ಲೇ ಇವರ ಈ ಸಂಬಂಧವು ಕೂಡ ಬಟಾಬಯಲಾಯಿತು. ಇವರದ್ದು ಪವಿತ್ರವಾದಂಥ ಸಂಬಂಧವಲ್ಲ, ಇವರದ್ದು ಅಪವಿತ್ರವಾದಂಥ ಸಂಬಂಧ ಅನ್ನೋದು ಆಗ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ಇವರಿಬ್ಬರು ಕೂಡ ಸ್ನೇಹಿತರು ಇರ್ಬೋದು, ಸ್ವಲ್ಪ ಕ್ಲೋಸ್ ಇರ್ಬೋದೇನೋ, ಬಟ್ ಬೇರೆ ಯಾವುದೇ ರೀತಿಯಾದಂಥ ಸಂಬಂಧ ಇವರಿಗೆ ಇರಲಿಕ್ಕಿಲ್ಲ ಅಂತೇಳ್ಬಿಟ್ಟು ಸಾಕಷ್ಟು ಜನ ಅಂದ್ಕೊಂಡಿದ್ರು. ಆದರೆ ಚಿತ್ರರಂಗದ ಬಗ್ಗೆ ಆಳ ಮತ್ತು ಅಗಳವನ್ನು ಬಲ್ಲವರಿಗೆ ಇವರ ಸಂಬಂಧದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಇತ್ತು. ಇದಾದ ಬಳಿಕ ಈಗ ರೇಣುಕಸ್ವಾಮಿ ಹತ್ಯೆ ಪ್ರಕರಣ ಬೆಳಕಿಗೆ ಬಂದು ಇಬ್ಬರು ಕೂಡ ಜೈಲು ಸೇರಿದರು. ಎಲ್ಲರೂ ಕೂಡ ಜೈಲಿಂದ ಈಗ ಜಾಮೀನನ್ನು ಪಡೆದು ಹೊರಗಡೆ ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಹೊಸ ಜೀವನವನ್ನು ಶುರು ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣದಿಂದ ಪವಿತ್ರ ಗೌಡ ಈಗಾಗಲೇ ಬೋಟಿಕ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದು ರೌಂಡ್ ಎಲ್ಲ ಕಡೆಯೂ ಕೂಡ ಟೆಂಪಲ್ ರನ್ನನ್ನು ಮುಗಿಸಿ ಬಂದಿರುವಂತಹ ಪವಿತ್ರ ಗೌಡ ಈಗ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಇದರ ಪರಿಣಾಮವಾಗಿ ಈಗ ಒಂದು ವಿಶೇಷವಾದಂಥ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಪವಿತ್ರ ಗೌಡ ಹಂಚಿಕೊಂಡಿರುವಂತಹ ವಿಡಿಯೋದಲ್ಲಿ ಸಾಕಷ್ಟು ಸಂದೇಶಗಳಿದ್ದಾವೆ. ನೀನು ನನ್ನನ್ನು ಮೀಟ್ ಮಾಡದಿದ್ರು ಅಥವಾ ಒಬ್ಬ ಸ್ನೇಹಿತ ತನ್ನನ್ನು ಮೀಟ್ ಮಾಡದೇ ಇದ್ರೂ ಕೂಡ ನಾನು ಸದಾ ನಿನ್ನ ಪರವೇ ಎನ್ನುವಂತಹ ಒಂದು ಸಂದೇಶವನ್ನು ಸಾರುವಂತಹ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡೋದ್ರ ಮೂಲಕ ದರ್ಶನ್ ಅವರಿಗೆ ಪರೋಕ್ಷವಾದಂಥ ಒಂದು ಸಂದೇಶದ ವಿಡಿಯೋವನ್ನು ಈ ಮೂಲಕ ಪವಿತ್ರ ಶೇರ್ ಮಾಡಿದ್ರಾ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಪವಿತ್ರ ಅವರನ್ನು ದರ್ಶನ್ ಈಗ ತಿರುಗಿಯೂ ನೋಡ್ತಾ ಇಲ್ಲ. ದರ್ಶನ್ ಪವಿತ್ರ ಮುಗಿದ ಅಧ್ಯಾಯ ಅನ್ನುವಂಥದ್ದು ಈಗ ಎಲ್ಲ ಕಡೆಯೂ ಕೂಡ ಚರ್ಚೆ ಆಗ್ತಿದೆ. ಸುತ್ತಮುತ್ತ ಈಗಾಗಲೇ ವಿಜಯಲಕ್ಷ್ಮಿ ಒಂದು 7 ಸುತ್ತಿನ ಕೋಟೆಯನ್ನು ರಚಿಸಿಬಿಟ್ಟಿದ್ದಾರೆ. ಈ 7 ಸುತ್ತಿನ ಕೋಟೆಯನ್ನು ದರ್ಶನ್ನು ಮೀರಿ ಹೋದರೆ ಅಲ್ಲಿಗೆ ಮುಗೀತು ಅನ್ನೋದೇ ಫಿಕ್ಸು. ಸೊ ದಟ್ಟು ಈಗ ತುಂಬ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡ್ತಿರುವಂತಹ ಈ ಪವಿತ್ರ ಗೌಡ ಈಗ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಹಾಗಾದರೆ ಆ ಸಂದೇಶ ಎಷ್ಟು ಇಂಪಾರ್ಟೆಂಟ್, ಆ ಸಂದೇಶದಲ್ಲಿ ಇರುವಂಥ ಅಂಶಗಳೇನು, ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಲ್ಲದು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪವಿತ್ರ ಗೌಡ ದರ್ಶನ್ ಅವರ ಆತ್ಮೀಯ ಸ್ನೇಹಿತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಇವರ ಆತ್ಮೀಯ ಸ್ನೇಹ ಎಲ್ಲಿವರೆಗೆ ಹೋಗಿತ್ತು ಅನ್ನೋದು ಬಹುಶಃ ನಿಮಗೆ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಪವಿತ್ರ ಗೌಡ ಈಗಾಗಲೇ ಮದುವೆಯಾಗಿ ಒಂದು ಮಗುವನ್ನು ಕೂಡ ಹೊಂದಿರುವಂತಹ ಹೆಣ್ಣು, ಆದರೆ ಈಗಾಗಲೇ ಗಂಡನನ್ನು ಬಿಟ್ಟಿರುವಂತಹ ಹೆಂಗಸು. ಈ ನಡುವೆ ದರ್ಶನ್ ಸ್ನೇಹವನ್ನು ಸಂಪಾದಿಸಿದಂತಹ ಪವಿತ್ರ ಗೌಡ ನಂತರ ದರ್ಶನ್ ಜೊತೆಗೆ ತುಂಬ ಕ್ಲೋಸ್ ಆಗ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ದರ್ಶನ್ನು ಒಂದು ಹಂತದ ಹೆಚ್ಚಿಗೆ ಇಂಪಾರ್ಟೆನ್ಸನ್ನು ಇವರಿಗೆ ಕೊಡುವಂತಹ ಹಂತದವರೆಗೂ ಕೂಡ ಕ್ಲೋಸ್ ಆಗ್ತಾರೆ. ಇವರ ಸ್ನೇಹ ಒಂದು ಬೌಂಡರಿಯನ್ನು ದಾಟಿ ಹೋಗಿರುತ್ತೆ. ಈ ಸಂದರ್ಭದಲ್ಲಿ ಇವರು ವಿಪರೀತವಾಗಿ ಪವಿತ್ರ ಗೌಡ ಜೊತೆಗೆ ಕಾಲವನ್ನು ಕಳೆಯೋದನ್ನು ವಿಜಯಲಕ್ಷ್ಮಿ ಸಹಿಸಿರೋದಿಲ್ಲ. ಸಾಕಷ್ಟು ಸಲ ಹೇಳಿರ್ತಾರೆ ಕೂಡ, ಬಟ್ ಅದನ್ನು ಕೇಳುವಂತಹ ವ್ಯವಧಾನ ದರ್ಶನ್ ತೋರಿಸೋದಿಲ್ಲ. ಇದಾದ ಬಳಿಕ ಎಲ್ಲವನ್ನು ಕೂಡ ಸರಿ ಮಾಡಲಿಕ್ಕಂತಲೇ ಬಹುಶಃ ಒಂದು ಘಟನೆ ನಡೆದು ಬಿಡುತ್ತೆ. ಅದೇ ರೇಣುಕಸ್ವಾಮಿಯ ಹತ್ಯೆಯ ಒಂದು ಪ್ರಕರಣ. ಯಾವಾಗ ರೇಣುಕಸ್ವಾಮಿಯ ಪ್ರಕರಣ ಬೆಳಕಿಗೆ ಬರುತ್ತೋ ಇದರಲ್ಲಿ ದರ್ಶನ್ನು ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳು ಜೈಲು ವಾಸವನ್ನು ಅನುಭವಿಸ್ತಾರೆ. 6 ತಿಂಗಳುಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಬೇಲ್ ಪಡೆಯದೆ ಒದ್ದಾಡಿ ಬಿಡ್ತಾರೆ. ಅದಾದ ಬಳಿಕ ದರ್ಶನ್ನು ಬಳ್ಳಾರಿ, ಪರಪ್ಪನ ಅಗ್ರಹಾರ ಅನ್ನೋ ರೀತಿಯಲ್ಲಿ ನರಕವನ್ನು ನೋಡಿ ಬರ್ತಾರೆ. ಯಾವಾಗ ಬೇಲನ್ನು ಪಡೆದು ಹೊರಗಡೆ ಬರ್ತಾರೋ ಅಲ್ಲಿಂದ ಹೊರಗಡೆ ಬರ್ತಿದ್ದಂತೆ ಅಮ್ಮನ ಮನೆ ಸೇರಿದಂಥ ಪವಿತ್ರ ಸದ್ಯ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದು ರೌಂಡ್ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದಿರುವಂಥ ಪವಿತ್ರ ಗೌಡ ಈಗ ತಮ್ಮ ಕೆಲಸವನ್ನು ಮಾಡಿಕೊಂಡು ತಮ್ಮ ಬೋಟಿಕ್ನಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾವನ್ನು ಕೂಡ ವಿಪರೀತವಾಗಿ ಬಳಸ್ತಾ ಇದ್ದಾರೆ. ತಮ್ಮ ಮನದಾಳದ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಿದ್ದಾರೆ. ಆಗಾಗ ವಿಡಿಯೋ ಮತ್ತು ಫೋಟೋಸ್ಗಳನ್ನು ಶೇರ್ ಮಾಡ್ತಾ ಇದ್ದಾರೆ. ಮಹಾಕುಂಭಮೇಳಕ್ಕೆ ತೆರಳಿದಂಥ ವಿಡಿಯೋವನ್ನು ಕೂಡ ಪವಿತ್ರ ಶೇರ್ ಮಾಡಿದರು. ಪುಣ್ಯ ಸ್ನಾನ ಮಾಡುವಂಥ ಭಾಗ್ಯ ಸಿಕ್ಕಿದೆ, ದೊಡ್ಡ ಪುಣ್ಯ ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ರು. ಇದಾದ ಬಳಿಕ ಈಗ ಪವಿತ್ರ ಗೌಡ ಸ್ನೇಹ ಮತ್ತು ಸ್ನೇಹಿತರ ಕುರಿತಾದಂಥ ಮತ್ತೊಂದು ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಈ ಫೇಸ್ಬುಕ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾರೆ ಮತ್ತು ಈ ವಿಚಾರವಾಗಿ ಚರ್ಚೆಯಲ್ಲೂ ಕೂಡ ಇದ್ದಾರೆ. ಏನು ಒಳ್ಳೆ ಸ್ನೇಹಿತರ ಸರ್ಕಲನ್ನು ಪಡೆಯೋದು ಎಷ್ಟು ಮುಖ್ಯ ಅನ್ನೋದನ್ನು ನಾನು ಈಗ ಅರಿತೆ ಅಂಥೇಳಿ ಇಲ್ಲಿ ಈಕೆ ಶೇರ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಈ ಸುದೀರ್ಘವಾದಂಥ ವಿಡಿಯೋದಲ್ಲಿ ಸಾಕಷ್ಟು ಸಾಲುಗಳು ಬರ್ತವೆ. ಆ ಸಾಲುಗಳು ಪ್ರತಿಯೊಂದು ಕೂಡ ದರ್ಶನ್ಗಾಗಿಯೇ ಹಾಕಿದಂಥ ಸಾಲುಗಳ ಅನ್ನುವಂಥ ಪ್ರಶ್ನೆಯು ಕೂಡ ಈಗ ಒಂದು ಮೂಡುವಂಥದ್ದು ಸಹಜ. ಸ್ನೇಹಿತರ ಗುಂಪು ನೀವು ಯಾರು ಏನು ಅನ್ನೋದನ್ನು ನಿರ್ಧರಿಸ್ತದೆ. ನನಗೆ ಒಂದಷ್ಟು ಅದ್ಭುತ ಸ್ನೇಹಿತರಿದ್ದಾರೆ. ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ನಿಮ್ಮನ್ನು ಹಿಂದಕ್ಕೆ ತಳ್ಳುವವರು ಸ್ನೇಹಿತರಲ್ಲ ಅಂತೇಳ್ಬಿಟ್ಟು ನಟಿ ರಾಶಿಕನ್ನ ಮಾತನಾಡಿರುವಂಥ ವಿಡಿಯೋವನ್ನು ಪವಿತ್ರ ಗೌಡ ತಮ್ಮ ಸ್ಟೋರೀಸ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ.
ಸ್ನೇಹಿತರನ್ನು ಮೀಟ್ ಮಾಡಲು ಅಥವಾ ಅವರನ್ನು ಮೀಟ್ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಟೈಮ್ ಸಿಗಲಿಲ್ಲ, ಭೇಟಿ ಆಗೋದಕ್ಕೆ ಸಾಧ್ಯವಾಗಲಿಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ಕಾರಣವನ್ನು ಹೇಳೋರು ಬೇಕಿಲ್ಲ. ಭೇಟಿ ಆಗದಿದ್ದರೂ ಪರವಾಗಿಲ್ಲ, ಸದಾ ನಾನು ನಿನ್ನ ಪರವಾಗಿ ಇರ್ತೇನೆ ಎನ್ನುವರು ಬೇಕು. ನಿನ್ನ ಬಗ್ಗೆ ನನಗೆ ಖುಷಿ ಇದೆ, ನಾನು ನಿನ್ನ ಬೆಂಬಲಕ್ಕೆ ನಿಲ್ತೀನಿ ಅಂತೇಳಿ ಹೇಳುವಂಥ ಸ್ನೇಹಿತರು ಬೇಕು ಅಂತ ಹೇಳ್ಬಿಟ್ಟು ರಾಶಿ ಈ ವಿಡಿಯೋದಲ್ಲಿ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ವಿಡಿಯೋವನ್ನು ಪವಿತ್ರ ಕೂಡ ಶೇರ್ ಮಾಡೋದ್ರ ಜೊತೆಗೆ ಇದು ಪವಿತ್ರ ಮನಸ್ಸಿನಲ್ಲಿರುವಂಥ ಮಾತು ಅನ್ನೋದನ್ನು ಇಲ್ಲಿ ತೋರ್ಪಡಿಸಿದ್ದಾರೆ. ಈ ಸ್ನೇಹ ಸಂದೇಶ ಯಾರಿಗೆ ಅಂತ ಹೇಳಿ ಈಗ ನೆಟ್ಟಿಗರು ಪ್ರಶ್ನೆಯನ್ನು ಕೂಡ ಮಾಡುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಪವಿತ್ರ ಕೂಡ ಜನಪ್ರಿಯವಾಗಿದ್ದು ದರ್ಶನ್ ಜೊತೆಗಿನ ಸ್ನೇಹದಿಂದ. ಜೈಲಿನಿಂದ ಬಿಡುಗಡೆ ಆದ ಬಳಿಕ ದರ್ಶನ್ ಹಾಗೂ ಪವಿತ್ರ ಕೂಡ ಭೇಟಿ ಆಗಲೇ ಇಲ್ಲ. ಜನವರಿ 10ರಂದು CCH 57 ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿದ್ದಂಥ ಸಂದರ್ಭದಲ್ಲಿ ಅಂದು ದರ್ಶನ್ ಮತ್ತು ಪವಿತ್ರ ಕೂಡ ಮುಖಾಮುಖಿ ಆಗ್ತಾರೆ. ಆದರೂ ಕೂಡ ಇಬ್ಬರು ಮಾತನಾಡಿಲ್ಲ, ಇಬ್ಬರ ನಡುವೆ ಯಾವುದೇ ಮಾತುಕತೆಯ ಎಕ್ಸ್ಚೇಂಜ್ ನಡೆದಿಲ್ಲ. ಈ ನಡುವೆ ಪವಿತ್ರ ತಮ್ಮ ರೆಡ್ ಕಾರ್ಪೆಟ್ ಬೋಟಿಕನ್ನು ರೀಓಪನ್ ಮಾಡಿ ಅದರಲ್ಲಿ ತಮ್ಮ ಕಲೆಕ್ಷನ್ಸ್ ಬಗ್ಗೆ ಮಾಹಿತಿಯನ್ನು ನೀಡಿ ಪೋಸ್ಟನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಬ್ಲೂ ಕಲರ್ ಸೀರೆಯನ್ನು ಉಟ್ಟು ಮಿಂಚಿದ್ರು ಕೂಡ, ಸೀರೆ ಕುರಿತು ಮಾಹಿತಿಯನ್ನು ಕೂಡ ಶೇರ್ ಮಾಡಿದರು. ಈ ರೀತಿ ಡಿಫ್ರೆಂಟಾಗಿ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರುವಂಥ ಪವಿತ್ರ ಕೂಡ ಇನ್ನೊಂದು ಕಡೆ ದರ್ಶನನ್ನು ಮರೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಅನುಮಾನನೇ ಇಲ್ಲ. ಇದರ ಜೊತೆಗೆ ದರ್ಶನ್ ಕೂಡ ಪವಿತ್ರ ಗೌಡರಿಂದ ಅಂತರವನ್ನು ಕಾಯ್ದುಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಅದೇ ತಪ್ಪುಗಳನ್ನು ಮಾಡಿದ್ರೆ ದರ್ಶನ್ಗೆ ಇನ್ನೂ ಯಾರೂ ಕೂಡ ಕನಿಕರ ತೋರಿಸೋರೆ ಇರೋದಿಲ್ವೇನೋ ಅನ್ನೋದು ಕೂಡ ಸತ್ಯ. ಈ ನಡುವೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರಂತೂ ಪತಿಯನ್ನು ಒಂದು ಮಗುವಿನ ರೀತಿ ಆರೈಕೆ ಮಾಡುತ್ತಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಬೆನ್ನು ವಿಪರೀತವಾಗಿ ಕಾಡ್ತಿದೆ, ಮತ್ತೊಂದು ಕಡೆ ಮತ್ತೆ ಇಲ್ಲಿ ಬೇಲಿ ಹಾರುವಂಥ ಕೆಲಸವನ್ನು ಮಾಡಬಹುದೇನೋ ಅನ್ನುವಂತಹ ಆತಂಕವೂ ಕೂಡ ಇರೋದರಿಂದ ಒಂದು 7 ಸುತ್ತಿನ ಕೋಟೆಯನ್ನು ರಚಿಸಿ ವಿಜಯಲಕ್ಷ್ಮಿ ದರ್ಶನ್ ಅವರು ಅದರಲ್ಲಿ ದರ್ಶನ್ ಅವರನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ತುಂಬ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕಾಗಿರೋದು ದರ್ಶನ್ ಅವರು ಮುಂದಿನ ದಿನಗಳಲ್ಲಿ. ಹಾಗೇನೆ ಅಟ್ ದಿ ಸೇಮ್ ಟೈಮ್ ಇನ್ನೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಲೇಬೇಕು. ಅದೇನು ಅಂತ ಹೇಳಿದರೆ, ಇಲ್ಲಿ ಪವಿತ್ರ ದರ್ಶನ್ ಅವರ ಸ್ನೇಹವನ್ನು ಕಡಿದುಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ ಅನ್ನೋದು ಈ ಸಂದೇಶದ ಮೂಲಕವೂ ಕೂಡ ಗೊತ್ತಾಗ್ತಿದೆ. ದರ್ಶನ್ ಅವರ ಸ್ನೇಹ ಯಾವತ್ತೂ ಕೂಡ ನಾನು ಬಯಸ್ತೇನೆ, ದರ್ಶನ್ ಅವರಿಗೆ ನಾನು ಯಾವತ್ತೂ ಕೂಡ ಸ್ನೇಹಿತೆಯೇ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ದರ್ಶನ್ ಅವರ ಸ್ನೇಹವನ್ನು ನಾನು ಮರೆತಿಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ವಾಸ್ತವ. ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ದರ್ಶನ್ ಅವರಿಗೆ ಇವತ್ತು ಈ ಪರಿಸ್ಥಿತಿ ಬರೋದಕ್ಕೆ ನೇರವಾಗಿ ಕಾರಣ ಪವಿತ್ರ ಗೌಡ ಅವರ ಜೊತೆಗಿನ ಸಂಬಂಧ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಇನ್ನಾದರೂ ದರ್ಶನ್ ಬದಲಾಗ್ತಾರ, ಮತ್ತೆ ಅದೇ ತಪ್ಪುಗಳನ್ನು ಮಾಡದೆ ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ತಾರಾ? ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಪವಿತ್ರ ಗೌಡ ಅವರ ಈ ಸಂದೇಶವನ್ನು ನೋಡಿದಾಗ, ಸಂದೇಶದ ಸಾಲುಗಳನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮುಂದಿನ ಸ್ಟೋರಿಯಲ್ಲಿ ದರ್ಶನ್ ಹೇಗೆ ಬದಲಾಗಿದ್ದಾರೆ, ತಮ್ಮ ಹಳೆಯ ಸ್ನೇಹಿತರಿಂದ ಹೇಗೆ ಅಂತರವನ್ನು ಕಾಪಾಡಿಕೊಳ್ಳುತ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಕೂಡ ತಪ್ಪದೆ ನೀವು ಸಬ್ಸ್ಕ್ರೈಬ್ ಆಗಿರಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.